ನಮಸ್ಕಾರ. ಇವತ್ತು ನಾವು ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಕ್ರಿಸ್ತಪೂರ್ವ ದ್ವಾಪರ ಕಾಲ ಬೆಣ್ಣೆ ಚೋರ 1 ಕಿಲೋ ಖೋವಾ ತೊಗೊಂಡಿದ್ದು, ಆಮೇಲೆ ಅದಕ್ಕೆ 1.5 ಕಿಲೋ ನಂಗೆ ಸಕ್ಕರೆ ಹಾಕಿದ್ದು, ಮತ್ತು ಅದಕ್ಕೆ ಅರ್ಧ ಲೀಟ್ರ್ಗಿಂತ ಮ್ಯಾಲೆ ನಂಗೆ ನೀರು ಹಾಕೋಬೇಕು. ಇದಕ್ಕೆ ಸೊ ಹಾಕಿ ಇದು ಫಸ್ಟ್ ಪಾಕ ಮಾಡ್ಕೊಂಡು ಇಟ್ಕೋಬೇಕು. ಇದು ಹಾಕಿ ನಾವು ಸ್ಟವ್ ಮೇಲೆ ಇಡಬೇಕು. ಈ ಥರ ಕಲಸಿ ಈ ಕಡೆ ಏನು ಮಾಡಬೇಕು, ಫಸ್ಟು ಖೋವಾ ತೊಗೋಬೇಕು. ಖೋವಾ ತೊಗೊಂಡು ಅದಕ್ಕೆ ಸ್ವಲ್ಪ ಈ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಸೋಡಾನ ಹಾಕಬೇಕು, ಮತ್ತು 1/4 ಕಿಲೋದಷ್ಟು ಮೈದಾನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಸೋಡಾ ಜಾಸ್ತಿ ಹಾಕಬಾರ್ದು. ಸೋಡಾ ಜಾಸ್ತಿ ಆದರೆ ಜಾಮೂನು ಒಡಿತವೆ. ಸೊ ಸ್ವಲ್ಪನೇ ಸೋಡಾ ಹಾಕ್ಕೋಬೇಕು. ಇದು ನೋಡಿ, ಇದು ಕಲಿಸ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಅದನ್ನು ಒಂದು ಅರ್ಧ ಲೋಟದಷ್ಟು ಅಷ್ಟೇ ಹಾಲು ಬೇಕಾಗೋದು. ಸೊ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ನಾದಿ ಸ್ವಲ್ಪ ಹೊತ್ತು ಇಡಬೇಕಿದು. ನೋಡಿ, ಈ ಟೆಕ್ಸ್ಚರ್ ಬರಬೇಕದು ನಾದಿದ್ಮೇಲೆ. ಈಗಿದು ಕರೆಕ್ಟಾಗಿದೆ. ಈಗ ಇದನ್ನು ಸ್ವಲ್ಪ ನೆನೆಗೆ ಬಿಡಬೇಕು. ನೆನ್ಮೇಲೆ ಈ ಕಡೆ ಪಾಕ ಮಾಡೋದಕ್ಕಿಟ್ಟಿಲ್ಲ, ಅದರ ಪಾಕದಲ್ಲಿ ಈ ಥರ ತಿರುಗಿಸ್ತಾ ಇರಬೇಕದು. ತಿರುಗಿಸುವಾಗ ಒಂದು ಉಗಿ ಬರೋ ತನಕ ಅದನ್ನು ಹಾಗೆ ಇಡಬೇಕು. ಉಗಿ ಬಂದಮೇಲೆ ತೆಗಿಬೇಕು. ತೆಗೆದ್ಮೇಲೆ ನಾವು ಹಾಕಿದ್ರೆ ಈ ಥರ ಬಿಡಬೇಕದು. ಹಿಂಗೆ ಜಿಗುಟ್ಟು ಎಳೆ ಥರ ಬರಬಾರ್ದು. ಟೆಕ್ಸ್ಚರ್ ಹೆಂಗಿರ್ಬೇಕಂದ್ರೆ ಬರೀ ಹಿಂಗೆ ಅಂಟಿರ್ಬೇಕಷ್ಟೇ, ಬಟ್ ಎಳೆ ಏನೂ ಬರಬಾರ್ದದು. ಆ ಥರ ಪಾಕನ ರೆಡಿ ಮಾಡ್ಕೋಬೇಕು. ನೋಡಿ, ಇಲ್ಲಿ ಯಾವುದೇ ಎಳೆ ಬರ್ತಾಯಿಲ್ಲ, ಬರೀ ಅಂಟ ಅಷ್ಟೇ ಇದೆ. ಈಗ ಪಾಕ ರೆಡಿಯಾಗಿದೆ. ಈಗ ನಾವು ನಾದಿಟ್ಟಿದ್ದೀವಲ್ಲ ಖವಾನ, ಅದನ್ನಿಂದ ನಾವು ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡೋಕ್ಕಿಂತ ಮೇಲೆ ಕೈದಾಗೆ ಅದು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು. ನೋಡಿ, ಈ ಥರ ಮೆತ್ತಗೆ ಮಾಡಿಕೊಂಡು ಎಲ್ಲ ಹಿಟ್ಟಿನಿಂದ, ಅದು ನಾದಿರೋ ಹಿಟ್ಟಿನಿಂದ ಅಷ್ಟು ಉಂಡೆ ಕಟ್ಟಿ ಇಡಬೇಕು. ಉಂಡೆ ಕಟ್ಟಿಟ್ಮೇಲೆ ಈಗ ನಾವು ಸ್ಟವ್ ಮೇಲೆ ಎಣ್ಣೆ ಕಾಯಕ್ಕಿಡಬೇಕು. ಎಣ್ಣೆ ಕಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಎಲ್ಲ ಉಂಡೆನ ಏನು ಮಾಡಬೇಕು, ಕರಿಬೇಕು. ಕೆಂಪಾಗತ್ತನ ಲೋ ಫ್ಲೇಮಲ್ಲೇ ಕರಿಬೇಕು ಎಲ್ಲನೂ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಜೋರು ಫ್ಲೇಮಲ್ಲಿ ಕರಿದ್ರೆ ಒಳಗೇನಿರುತ್ತೆ, ಹಸಿ ಹಸಿ ಹಾಗೆ ಇರುತ್ತೆ. ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಕರಿಬೇಕು ಇವನ್ನ. ಈಗ ಸ್ವಲ್ಪನೇ ಸುಡೋ ಹಾಕಬಾರ್ದು, ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನೇನು ಮಾಡಬೇಕು, ಪಾಕದಲ್ಲಿ ಹಾಕಬೇಕು. ನೋಡಿ, ಪಾಕದಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಈ ಥರ ಎಲ್ಲನೂ ನೆನಿಬೇಕಲ್ಲ, ಸೊ ಈ ಥರ ಕಲಿಸ್ಬೇಕು. ಅದರಲ್ಲಿ ಸ್ವಲ್ಪ ಅರ್ಧದಷ್ಟು ನಿಂಬೆ ಹಣ್ಣನ್ನು ಹಿಂಡಬೇಕು. ನಿಂಬೆಹಣ್ಣು ಹಿಂಡು ಮತ್ತು ಚೆನ್ನಾಗಿ ಕಲಿಸ್ಬೇಕು. ಎಲ್ಲನೂ ಚೆನ್ನಾಗಿ ನೆನೆಯೋ ಥರ ಕಲಿಸ್ಬೇಕು. ಇಷ್ಟು ಮಾಡಿದರೆ ಜಾಮೂನು ರೆಡಿ. ಥ್ಯಾಂಕ್ ಯು.